ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣದ ಬಗ್ಗೆನೇ ವಿಡಿಯೋ ಸಾಕಷ್ಟು ಮಾಡಿಬಿಟ್ಟೆ. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಕೆಲವೊಂದು ಜನ ಇನ್ನೂ ಸಹ ನನ್ನನ್ನು ಬೈಕೋತಾ ಇದ್ದಾರೆ. ದೇವ್ರನ್ನೇ ಹೇಳ್ತೀನಿ, ನನ್ನನ್ನು ದಯವಿಟ್ಟು ಬೈಕೋಬೇಡಿ. ಸರ್ಕಾರದವ್ರು ಹೇಳಿರೋದನ್ನ ನಿಮಗೆ ಹೇಳುವಂತ ಪ್ರಯತ್ನ ನಾನು ಮಾಡ್ತಾ ಇರೋಂಥದ್ದು ಅಷ್ಟೇನೆ. ಸಾಕಷ್ಟು ವಿಡಿಯೋಗಳ ಹಾಕಾಗಿದೆ, ಅಪ್ಡೇಟ್ಗಳನ್ನ ಕೊಟ್ಟಾಗಿದೆ. ಇದಾದ್ಮೇಲೆ ನಿನ್ನೆ ಹಾಕಿರುವಂತ ಒಂದು ವಿಡಿಯೋಯಿಂದ ನನಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ಗಳು ಬರ್ತಾ ಇದಾವೆ. ಯಾಕೆ ಅಂದ್ರೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅನ್ನೋದು ಸಂತಸದ ವಿಚಾರ ಅಂತ ಹೇಳ್ಬೋದು. ಈಗ ಕೆಲವೊಂದಷ್ಟು ಜನ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ, ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಮಾತಾಡೋಣ. ಹಾಗೇನೆ ಕೆಲವೊಂದು ಜನ ಕೆಲವೊಂದು ಡೌಟ್ಗಳನ್ನ ಕೂಡ ಕೇಳಿದ್ದೀರಾ. ಇದ್ರ ಜೊತೆಗೆ ರೇಷನ್ ಕಾರ್ಡ್ದು ಒಂದು ಅಪ್ಡೇಟ್ಗಳಿದೆ. ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ಬಿಡೋಣ. ದಯವಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ, ನನಗೆ ಕಮೆಂಟ್ ಹಾಕಿದ್ದಾರೆ, ಹೊಸಪೇಟೆ 2,000 ರೂಪಾಯಿ ಬಂದಿದೆ ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ. ಆಗಸ್ಟ್ 8ನೇ ತಾರೀಕಿಗೆ ಬಂದಿದೆ. ಬೆಂಗಳೂರು 2,000 ರೂಪಾಯಿ ಬಂದಿದೆಯಂತೆ. ಸೊ ಬೇಸಿಕಲಿ ಏನಾಗಿದೆ, 21ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆ. ಸೊ ಇದಾದ್ಮೇಲೆ ಗುಲ್ಬರ್ಗಾ ಬಂದಿದೆಯಂತೆ. ನೋಡಿ, ಬೆಂಗಳೂರು ಆಯ್ತು, ಗುಲ್ಬರ್ಗಾ ಆಯ್ತು, ಹೊಸಪೇಟೆ ಆಯ್ತು. ಅದಾದ್ಮೇಲೆ ಇನ್ನೊಬ್ರು ನನ್ಗಿಲ್ಲಿ ಒಂದು ಡೌಟ್ ನ ಕೇಳಿದ್ದಾರೆ. ಇವರು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾ, ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾ, ಗೃಹಲಕ್ಷ್ಮಿ ಅಮೌಂಟ್ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಜಯರಾಜನ್ ಅವರು ಯಾರೋ ಕಮೆಂಟ್ ಹಾಕಿದ್ದಾರೆ. ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಸರ್. ನಾನು ಪ್ರತಿ ಸತಿನೂ ವಿಡಿಯೋಗಳನ್ನ ಮಾಡಬೇಕಾದ್ರೆ ನಿಮಗೆ ಅಪ್ಡೇಟ್ನ ಮಾಡ್ತಾ ಇರ್ತೀನಿ. ಚೇಂಜ್ ಆಫ್ ಅಡ್ರೆಸ್, ಚೇಂಜ್ ಆಫ್ ಫೋನ್ ನಂಬರ್ ಅಥವಾ ಚೇಂಜ್ ಆಫ್ ಏನು ಹೆಸರುಗಳಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಅಂದರೆ ನೀವು ಅದನ್ನ ಇಮ್ಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಿಸ್ಬೇಕು. ಆಧಾರ್ ಕಾರ್ಡಲ್ಲಿ ಒಂದಿದೆ, ರೇಷನ್ ಕಾರ್ಡಲ್ಲಿ ಒಂದಿದೆ ಅಂದರೆ ಖಂಡಿತ ಸಮಸ್ಯೆ ಆಗುತ್ತೆ. ನಿಮ್ಮ ಖಾತೆಗೆ ಹಣ ಬರೋದಿಲ್ಲ. ರೇಷನ್ ಕಾರ್ಡಲ್ಲಿ ಒಂದು, ಆಧಾರ್ ಕಾರ್ಡಲ್ಲಿ ಒಂದು, ಪಾನ್ ಕಾರ್ಡಲ್ಲಿ ಒಂದು, ಅಥವಾ ನಿಮ್ಮ ರೆಂಟಲ್ ಅಗ್ರಿಮೆಂಟಲ್ಲಿ ಒಂದು ಇದ್ರೆ ತಪ್ಪಾಗುತ್ತೆ. ಆಧಾರ್ ಕಾರ್ಡಲ್ಲಿ ಏನಿದೆ, ಇವಾಗ ಪ್ರೈಮರಿ ಡಾಕ್ಯುಮೆಂಟು ನಾವು ಆಧಾರ್ ಕಾರ್ಡ್ ಅಂತ ಕನ್ಸಿಡರ್ ಮಾಡೋದು. ನ್ಯಾಷನಲ್ ಐಡೆಂಟಿ ಕಾರ್ಡ್ ಅಂತ ಹೇಳ್ಬಿಟ್ಟು ಫಸ್ಟ್ ಪಾಸ್ಪೋರ್ಟ್, ಆಮೇಲೆ ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡ್ತಾರೆ. ಈ ಆಧಾರ್ ಕಾರ್ಡ್ ತುಂಬಾ ಮುಖ್ಯ. ಈ ಆಧಾರ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇರುತ್ತೆ, ಈ ಡೀಟೇಲ್ಸನ್ನೇ ನಾವು ನೆಕ್ಸ್ಟ್ ಮಾಡ್ಕೊಳ್ಳುವಂಥ ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಇರಬೇಕು. ಆ್ಯಕ್ಚುಲಿ ಪಾಸ್ಪೋರ್ಟ್ ಆದಮೇಲೆ ಆಧಾರ್ ಕಾರ್ಡು, ಪಾಸ್ಪೋರ್ಟಲ್ಲಿ ಇರೋ ಡೀಟೇಲ್ಸು ಆಧಾರ್ ಕಾರ್ಡ್ ಕ್ಯಾರಿ ಓವರ್ ಆಗುತ್ತೆ. ಆಮೇಲೆ ಆಧಾರಲ್ಲಿ ಇರೋದು ಬೇರೆ ಡಾಕ್ಯುಮೆಂಟ್ಸ್ಗೆ ಕ್ಯಾರಿ ಓವರ್ ಆಗೋದು. ಬಟ್ ತುಂಬ ಜನ ಇವತ್ತು ಸಹ ಪಾಸ್ಪೋರ್ಟ್ಗಳನ್ನ ಮಾಡಿಸ್ಕೊಂಡಿಲ್ಲ. ಸೊ ತುಂಬ ಹಳ್ಳಿಯಲ್ಲಿರೋರೆಲ್ಲ ಅವಶ್ಯಕತೆ ಇರಲ್ಲ ಅಂತ ಮಾಡಿಸ್ಕೊಂಡಿರಲ್ಲ. ಸೊ ನಾನು ಆಧಾರ್ ಕಾರ್ಡ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ, ಯಾವ ಫೋನ್ ನಂಬರ್ ಇದೆ, ಏನು ಸ್ಪೆಲ್ಲಿಂಗ್ಗಳಿದ್ದಾವೆ, ಸೇಮ್ ರೇಷನ್ ಕಾರ್ಡಲ್ಲಿ ಇರಬೇಕು. ಅಡ್ರೆಸ್ ಸಮೇತ ಸೇರಿ ಹೇಳ್ತಾ ಇದ್ದೀನಿ. ಏನಾದರೂ ಚೇಂಜಸ್ ಇದ್ದಲ್ಲಿ ನಿಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಪ್ರತಿ ಸತಿನೂ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡ್ದು ತಿದ್ದುಪಡಿ ಮತ್ತೆ ಹೊಸ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗಿದೆ. ಈ ಗೃಹಲಕ್ಷ್ಮಿ ಹಣದಿಂದನೇ ನೋಡಿ ಈ ಕಡೆ ರೇಷನ್ ಕಾರ್ಡ್ನ ಮರಿಬೇಡಿ ನೀವುಗಳು. ಯಾಕಂದ್ರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಶುರುವಾಗಿದೆ. ಆಲ್ರೆಡಿ BPL APL ಇಬ್ರು ಹಾಕ್ಬೋದು. ತಿದ್ದುಪಡಿನೂ ಸಹ ನಡೀತಾ ಇದೆ. ನಿಮ್ಗೆ ಈಗಲೂ ಸಹ ಅವಕಾಶ ಇದೆ. ತಿದ್ದುಪಡಿನ ಯಾರಿಗೆ ಅಡ್ರೆಸ್ ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ದಯವಿಟ್ಟು ಹೋಗಿ ಅಡ್ರೆಸ್ ಚೇಂಜ್ನ ಬೆಂಗಳೂರು 1, ಕರ್ನಾಟಕ 1, ಗ್ರಾಮೀಣ 1 ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಸ್ಕೊಂಡು ಬನ್ನಿ. ಸೈಬರ್ ಸೆಂಟರ್ಗೆ ಹೋಗ್ಬೋದು, ಬಟ್ ಫೀಸ್ ಜಾಸ್ತಿ ತಗೋತಾರೆ. ಪರವಾಗಿಲ್ಲ ಅಂತಂದ್ರೆ ಅಲ್ಲಿಗೆ ಹೋಗಿ ಮಾಡಿಸ್ಕೋಬಹುದು. ಬೇಡ ನಾನು ಆನ್ಲೈನಲ್ಲೇ ಮಾಡ್ತೀನಿ ಅಂದ್ರೆ ಆಹಾರ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಚೇಂಜ್ ಆಫ್ ಅಡ್ರೆಸ್ನ ಮಾಡ್ಕೋಬಹುದು. ಅಷ್ಟೆಲ್ಲ ರಿಸ್ಕ್ ಬೇಡ, ಹೋಗಿ ಮಾಡಿಸ್ಕೊ ಬನ್ನಿ, 10 ನಿಮಿಷಕ್ಕೆ ಮಾಡ್ಕೊಡ್ತಾರೆ. ಇದಾದ್ಮೇಲೆ ಆಧಾರ್ ಕಾರ್ಡ್ ಕರೆಕ್ಷನ್ಗಳು ಏನೇ ಇದ್ರೂ ಅದನ್ನ ನೀವು ಯಾವತ್ತು ಬೇಕಾದ್ರೂ ಮಾಡಿಸ್ಕೋಬಹುದು. ಆಧಾರ್ ಕಾರ್ಡ್ದು ಸೆಂಟ್ರಲ್, ಓಕೆನಾ, ಅದು ಸ್ಟೇಟ್ ಗೌರ್ಮೆಂಟ್ ಬರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಸೊ ಹಾಗಾಗಿ ಆನ್ಲೈನ್ ಅಲ್ಲಿನೇ ಚೇಂಜ್ ಆಫ್ ಅಡ್ರೆಸ್, ಚೇಂಜ್ ಆಫ್ ಫೋನ್ ನಂಬರ್, ಚೇಂಜ್ ಆಫ್ ಸ್ಪೆಲ್ಲಿಂಗ್ ಅಥವಾ ಏನೇ ಚೇಂಜಸ್ ಇದ್ರೂ ಆನ್ಲೈನ್ ಅಲ್ಲಿ ಮನೇಲೆ ಕೂತ್ಕೊಂಡು ನಾವು ಆಧಾರ್ ಕಾರ್ಡ್ ಚೇಂಜಸ್ ನ ಮಾಡಬಹುದು. ನಂಗೆ ಗೊತ್ತಾಗಲ್ಲ ಅಂತಂದ್ರೆ ದಯವಿಟ್ಟು ಮತ್ತೆ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ನ ಮಾಡಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಆಗಿದ ತಕ್ಷಣ ಇವಾಗ ನೋಡಿ, ರೇಷನ್ ಕಾರ್ಡಲ್ಲಿ ಚೇಂಜಸ್ ಮಾಡಬೇಕು ಅಂದ್ರೆ ಒಂದು ಡಾಕ್ಯುಮೆಂಟ್ ಅಲ್ಲಿ ಕರೆಕ್ಟ್ ಆಗಿರೋ ಮಾಹಿತಿ ಇರಬೇಕು. ಫಸ್ಟ್ ಏನ್ ಮಾಡ್ತೀರಾ, ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಪ್ಡೇಟ್ ಮಾಡಿಸ್ಕೊಂಡು ಇದಾಗಿದ ತಕ್ಷಣ ಪ್ರಿಂಟ್ಔಟ್ ನ ತಗೊಂಡು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸ್ಕೊಳಕ್ ಹೋಗಿ. ಒಂದು ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು, ಏನ್ ಚೇಂಜಸ್ ಮಾಡಿದೀರಾ ಅಂತ. ಅದನ್ನ ಪ್ರೂಫ್ ಆಗಿ ಇಟ್ಕೊಂಡು ಇದರಲ್ಲಿ ಇವರು ಚೇಂಜಸ್ ನ ಮಾಡ್ತಾರೆ. ಸೊ ಹಾಗಾಗಿ ಫಸ್ಟ್ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡು ನಂತರ ರೇಷನ್ ಕಾರ್ಡ್ ಏನೇ ಇದ್ರು ಚೇಂಜಸ್ ನ ಮಾಡಿಸ್ಕೊಳ್ಳಿ. ತಿದ್ದುಪಡಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಪ್ರಾರಂಭ ಶುರುವಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೋಗಿ. KYC ಸಹ ಮಾಡ್ತಾ ಇದ್ದಾರೆ. KYC ನ ನೀವು ರೇಷನ್ ಡಿಪೋಗಳಿಗೆ ಹೋಗ್ತೀರಾ, ಕರೆಕ್ಷನ್ ಹೊಸ ರೇಷನ್ ಕಾರ್ಡ್ಗೆ ಬೆಂಗಳೂರು 1, ಕರ್ನಾಟಕ 1 ಹೋಗ್ತಾ ಇದ್ದೀರಾ. ಓಕೆನಾ, ಕ್ಲಿಯರ್ ಆಯ್ತಾ ನಿಮ್ಮ ಡೌಟ್ ಇವಾಗ? ಸೊ ಇದಾದ್ಮೇಲೆ ಮುಂದುವರ್ಸೋಣ. ನೆಕ್ಸ್ಟ್ ಗೃಹಲಕ್ಷ್ಮಿ ಯಾರ್ಯಾರಿಗೆ ಬಂದಿದೆ, ದಾವಣಗೆರೆಗೆ ಬಂದಿಲ್ಲ ಅಂತ ಇದೆ, ಮೈಸೂರಿಗೆ ಬಂದಿಲ್ಲ ಅಂತ ಹಾಕ್ತಾ ಇದ್ದಾರೆ, ಕಲಬುರಗಿಗೆ ಬಂದಿಲ್ಲ, ಚಾಮರಾಜನಗರ ಬಂದಿಲ್ಲ, ಚಾಮರಾಜನಗರ ಮತ್ತೆ ಬಂದಿಲ್ಲ, ಮಂಗಳೂರು ಬಂದಿಲ್ಲ ಅಂತ ಹಾಕಿದ್ದಾರೆ. ಬೆಳಗಾವಿ 2,000 ರೂಪಾಯಿ ಜಮಾ ಆಗಿದೆ, ಬೆಳಗಾವಿಗೆ ಬಂದಿದೆ. ಗದಗಕ್ಕೆ ಬಂದಿಲ್ವಂತೆ, ತುಮಕೂರು ಬಂದಿಲ್ಲ, ಮಂಡ್ಯ ಬಂದಿಲ್ಲ, ನೆಕ್ಸ್ಟ್ ವಿಜಯಪುರ ಬಂದಿಲ್ವಂತೆ. ಓಕೆ, ಇನ್ನು ತುಮಕೂರು ಜಿಲ್ಲೆ ಬಂದಿಲ್ಲ, ಚಿತ್ರದುರ್ಗ ಬಂದಿಲ್ಲ,
ಓಕೆ, ಸೊ ಇಲ್ಲೇನಾಗಿದೆ ಅಂದರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಇನ್ ಪರ್ಟಿಕ್ಯುಲರ್ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ. ನಾನು ಹೇಳಿದೆ 40 ಲಕ್ಷ ಮಹಿಳೆಯರಿಗೆ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಮಾಡಿರೋದು. ಅದಾದಮೇಲೆ ಬೇರೆ ಜಿಲ್ಲೆಗಳಿಗೆ ಅಮೌಂಟ್ ಬಂದಿರೋದು ಅಂತಲೂ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಂತವಾಗಿ ಎಲ್ಲರಿಗೂ ಬರೋದಕ್ಕೆ 10 ದಿನ ಕಾಲಾವಕಾಶನ ಕೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 10 ಡೇಸ್ ಕೇಳಿದ್ದಾರೆ. ಈ 10 ಡೇಸ್ ಒಳಗಡೆ ನಿಮಗೆ ಯಾವತ್ತೂ ಬೇಕಾದರೂ ಹಣ ಬರ್ಬೋದು. ನಿನ್ನೆ ಹಾಕಿರೋ ವಿಡಿಯೋಗೆ ಸಾಕಷ್ಟು ಜನ ಬಂದಿದೆ ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ಇವತ್ತು ವಿಡಿಯೋ ನೋಡ್ತಾ ಇರೋರು ಇನ್ನೊಂದಷ್ಟು ಜಿಲ್ಲೆಯವರು ನನಗೆ ಕಮೆಂಟಲ್ಲಿ ಹಾಕ್ತೀರಾ ಯಾವತ್ತು ಹಣ ಬಂತು, ಯಾವ ಜಿಲ್ಲೆಯವರು ನೀವು ಅಂತ ಹೇಳ್ಬಿಟ್ಟು. ಸೊ ಇದೇನಾಗುತ್ತೆ, ಒಂದೊಂದೇ ಪ್ರೊಸೆಸ್ಸು ಸ್ಟೆಪ್ ಬೈ ಸ್ಟೆಪ್ಪು ಆಗ್ತಾರೆ. ಹಣ ಬಂದಿಲ್ಲ ಅಂತ ಚಿಂತೆ ಮಾಡಬೇಡಿ. ನಾನು ನಿನ್ನೆ ವಿಡಿಯೋ ಹೇಳಿದ್ದೀನಿ, ಬಂದಿಲ್ಲ ಅಂದರೆ ದಯವಿಟ್ಟು ತಾಲೂಕ್ ಪಂಚಾಯತಿಗೆ ವಿಸಿಟ್ ಮಾಡಿ ಅಂತಲೂ ಹೇಳಿದ್ದೀನಿ. ಏನಾದರೂ ತಪ್ಪಾಗಿದೆಯಾ ನಿಮ್ಮ ರೇಷನ್ ಕಾರ್ಡು ಅಥವಾ ಏನಾದರೂ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಈ ಥರ ಕರೆಕ್ಷನ್ಸ್ಗಳು ಮಾಡಿಸ್ಕೋಬೇಕು ಅಂತಂದರೆ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂತಲೂ ಸಹ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ನಿಮಗೆ. ಇದನ್ನೆಲ್ಲ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಯಾವುದೂ ಹಣ ಬರೋದಿಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಹೇಳಿರೋದಷ್ಟು ಅಪ್ಡೇಟ್ಸ್ಗಳನ್ನ ದಯವಿಟ್ಟು ಮಾಡಿಸ್ಕೊಳ್ಳಿ. ನಂತರ ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. 10 ಡೇಸ್ ಅಂದರೆ ಇವಾಗ ಆಲ್ರೆಡಿ ಒಂದು 5-6 ಡೇಸ್ ಆಗಿದೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು 4 ದಿನ ಬಾಕಿ ಇದೆ. 8ನೇ ತಾರೀಕಿಂದ ಲೆಕ್ಕ ಹಾಕೋಬನ್ನಿ. ಒಂದು 6-7 ದಿನ ಆಗಿದೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು 4-5 ದಿನದಲ್ಲಿ ನಿಮಗೆ ಹಣ ಬರುತ್ತೆ. ನೆಕ್ಸ್ಟ್ ಮಂತ್, ಈ ಮಂತ್ ಎಂಡಲ್ಲಿ 22ನೇ ಕಂತಿನ ಹಣನೂ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಬಂದಮೇಲೆ ಗ್ಯಾರಂಟಿ ಆಗೋದು. ಇವಾಗ ಹೆಂಗೆ 21ನೇ ಕಂತಿನ ಹಣ ಬಂದು ಗ್ಯಾರಂಟಿ ಆಯಿತು, ಅದೇ ರೀತಿ ನೆಕ್ಸ್ಟ್ ಬಂದಮೇಲೆ ನಮಗೆ ಗ್ಯಾರಂಟಿ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ. ನಂಗೆ ಗೊತ್ತು ನೀವೆಷ್ಟು ಫ್ರಸ್ಟ್ರೇಟ್ ಆಗಿರ್ತೀರಾ, ಇಲ್ಲಿ ನನ್ನ ಮೇಲೆ ಕೋಪ ತೋರಿಸ್ತೀರಾ ಅಂತ. ಸರ್ಕಾರ ನಾನಲ್ಲ, ನಿಮಗೆ ಮೀಡಿಯೇಟರ್ ಆಗಿ ಹೇಳ್ತಾ ಇರೋದಷ್ಟೇ. ಹಿಂಗಿದೆ ಅಪ್ಡೇಟ್ಸ್ಗಳು, ಈ ಥರ ಇರುತ್ತೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ನಿಮ್ಮ ಸಿಟ್ಟನ್ನ ತೋರಿಸ್ಬೇಡಿ. ಸೊ ನನ್ನ ಕೈಲೇನಿಲ್ಲ, ನಾನೇ ನಿಮಗೆ ಹಣ ಕೊಡ್ತಾ ಇಲ್ಲ, ಸರ್ಕಾರ ಹಣ ಕೊಡ್ತಾ ಇರೋದು. ನನಗೂ ಬರಬೇಕು ಗೃಹಲಕ್ಷ್ಮಿ ಹಣ, ನನಗೂ ಬಂದಿಲ್ಲ, ನಾನು ಕಾಯ್ತಂಗೆ ಕೂತಿದ್ದೀನಲ್ವಾ. ಸೊ ಎಲ್ಲರೂ ಒಂದೇ ದೋಣಿಯಲ್ಲಿ ಹೋಗ್ತಾ ಇದ್ದೀವಿ. ಬರುತ್ತೆ, ತಾಳ್ಮೆಯಿಂದ ಕಾಯಿರಿ, ಹಣ ಖಂಡಿತ ಸಿಕ್ಕೇ ಸಿಗುತ್ತೆ. ಇದು ಗೃಹಲಕ್ಷ್ಮಿದು ಮತ್ತು ರೇಷನ್ ಕಾರ್ಡಿನ ಇನ್ನೊಂದು ಅಪ್ಡೇಟು. ಹೇಳಿರೋ ವಿಚಾರಗಳು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಏನೇ ಇದ್ರೂ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಅಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ವಿಡಿಯೋ ಮುಖಾಂತರ ರಿಪ್ಲೈ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.